ಮುಚ್ಚಿವೆ ಅಂಗನವಾಡಿ ಕೇಂದ್ರಗಳು. ಪರಿಶೀಲನೆ ನಡೆಸಿ ವರದಿ ನೀಡದ ಉಸ್ತುವಾರಿಗಳು. ಶಿರಾ ನಗರ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಂಗನವಾಡಿ ಕಟ್ಟಡಗಳಿಗೆ ಸ್ವಂತ ಕಟ್ಟಡ ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿ ನಡೆಸಲಾಗ್ತಾ ಇದೆ. ಸಾಲದಕ್ಕೆ ಆ ಅಂಗನವಾಡಿ ಕೇಂದ್ರಗಳಿಗೆ ಒಂದಕ್ಕೂ ನಾಮ ಫಲಕವೇ ಇಲ್ಲವಾಗಿದೆ. ಆ ಕಟ್ಟಡ ಅಂಗನವಾಡಿದ ಅಂತ ಕೇಳ್ಕೊಂಡು ಹೋಗಬೇಕಾಗಿದೆ. ಅಷ್ಟೇ ಅಲ್ಲದೆ ಕೆಲವು ಅಂಗನವಾಡಿ ಕೇಂದ್ರಗಳು ಸುಮಾರು ತಿಂಗಳುಗಳಿಂದ ಮುಚ್ಚಿದ್ದು ಮಕ್ಕಳು ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇನ್ನು ಶಿರಾನಗರದ ಮಾರುತಿ ಬಡಾವಣೆಯಲ್ಲಿರೋ ಅಂಗನವಾಡಿ ಕೇಂದ್ರ ಸುಮಾರು ವಾರದಿಂದ ಮುಚ್ಚಿದ್ದು ಸಣ್ಣ ಮಕ್ಕಳು ಮನೆಯಲ್ಲಿಯೇ ಇರುವಂತಾಗಿದೆ. ಇನ್ನು ಈ ಮಾರುತಿ ನಗರದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಸುಮಾರು 2 ರಿಂದ 3 ತಿಂಗಳ ಕಾಲ ರಜೆ ಹಾಕಿದ್ದಾರೆ. ಹೀಗಾಗಿ ತಾತ್ಕಾಲಿಕವಾಗಿ ಅಂಗನವಾಡಿ ಕೇಂದ್ರವನ್ನ ಮುಚ್ಚಲಾಗಿದ್ದು ನಮ್ಮ ಮಕ್ಕಳನ್ನ ಎಲ್ಲಿಗೆ ಕಳಿಸೋದೆಂದು ಪೋಷಕರು ಕಂಗಾಲಾಗಿದ್ದಾರೆ. ಸರ್, ಇಲ್ಲಿ ಮಾರ್ತಿನಗರದಲ್ಲಿ ಅಂಗನವಾಡಿ ಮೇಡಮ್ ಅವ್ರಿಗೇನೋ ಅವ್ರ ಮಗ ತೀರೋದ್ರು ಅಂತ ಹುಷಾರಿಲ್ಲಂತ ರಜಾ ಹಾಕೊಂಡವ್ರೆ 2 ತಿಂಗಳು. ಮತ್ತು ಆಯಮ್ಮ ಡೆಲಿವರಿ ಮಗಳಿಗಾಗೈತೆ ಅಂತ ಅವರು ರಜಾ ಹಾಕೊಂಡವ್ರೆ. ಅವ್ರು ಹೇಳ್ಬೇಕಿತ್ತು ನಮಗೆ ಯಾರಿಗಾನ, ನಾನು ಹಿಂಗೆ ಬರಲ್ಲ, ಬೇರೆ ಯಾರನ್ನ ಮಾಡ್ತಾಯಿರಿ ನಾವು ಬರೋವರೆಗೂ ಅಂತ ಹೇಳ್ಬೇಕಿತ್ತು. ಆದರೆ ಮತ್ತೆ ಇನ್ಚಾರ್ಜ್ ಕೊಟ್ರ ಟೀಚರ್ಸು ಅವರು ಬಂದಿಲ್ಲ. ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಅದು ಯಾರನ್ನಾದ್ರೂ ಇಲ್ಲೇ ಬೇಕಾದ್ರೆ ಹೇಳ್ಬೋದಿತ್ತು, ಸ್ವಲ್ಪ ದಿವಸ ನೋಡ್ಕೊಳ್ಳಿ ಅಮ್ಮ ಹಂಗೆ ಅಂತ, ಏನು ಹೇಳಿಲ್ಲ ಅವರು. ಇನ್ನು ತಾಲೂಕಿನ ವಿವಿಧ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯರು ಸಹಾಯಕಿಯರು ರಜೆ ಹಾಕಿದ ವೇಳೆ ಬೇರೆ ಬೇರೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಾ ಇರುವುದರಿಂದ ಹಲವು ಅಂಗನವಾಡಿ ಕೇಂದ್ರಗಳು ಮುಚ್ಚುವಂತಾಗಿದ್ದು ಮಕ್ಕಳು ಮನೆಯಲ್ಲಿಯೇ ಉಳಿದು ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಹೀಗಾಗಿ ಕೂಡಲೇ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರನ್ನ ನಿಯೋಜಿಸುವಂತೆ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಅಲ್ಲದೆ ಶಾಶ್ವತ ಕಾರ್ಯಕರ್ತೆಯರನ್ನ ನೇಮಕ ಮಾಡಿದರೆ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೆ ಅನುಕೂಲವಾಗಲಿದೆ ಎಂದು ಪೋಷಕರು ತಿಳಿಸಿದ್ರು. ಅದೇ ಸರ್, ಅವರು ಮೇಡಮ್ ಅವ್ರಿಗೇನೋ ಹುಷಾರಿಲ್ವಂತೆ, ಮತ್ತೆ ಅವರು ಆಯಾರು ಏನೋ ಡೆಲಿವರಿ ಆಗೈತೆ ಮಗಳದು ಅಂತ ಅವರು 3 ತಿಂಗಳು ರಜಾ ಹಾಕ್ಯಾರ, ಇವರು 3 ತಿಂಗಳು ರಜಾ ಹಾಕ್ಯಾರ. ಆಲೇ ಒಂದು 15 ದಿವಸ ಆಗ್ತಾ ಬಂತು ಸರ್. ಅವಾಗ ಅದೇ ಸರ್, ಏನು ಮಾಡೋಣ, ಬೇರೆ ಕಡೆಗೆಲ್ಲ ವಿಚಾರಿಸ್ತಾ ಇದೀವಿ, ಬೇರೆ ಕಡೆಗೆ ಹಾಕಕ್ಕೆ ಓಡಾಡ್ತಾ ಇದ್ದೀವಿ ಸರ್. ಮಕ್ಕಳು ಭವಿಷ್ಯ ಏನು ಮಾಡಬೇಕು, ಈ ಥರ ಮುಚ್ಚಿರಿ ಇವರು ಅಂಗನವಾಡಿಗೆ ಯಾರು ಬಂದು ರೀಸನ್ ಹೇಳ್ತಾ ಇಲ್ಲ, ಐತೆ ಇಲ್ಲ ಅಂತ. ತಾಯಮ್ಮನೂ ಹೇಳ್ದಂಗೆ ರಜಾ ಹಾಕೈತಿ, ಇಲ್ಲಮ್ಮ ಇಲ್ಲನ ಬೇರೆ ಕಡೆ ಕಳಿಸ್ರಿ, ಇಲ್ಲಾಂದ್ರೆ ಏನಾದರೂ ಒಂದು ಅನುಕೂಲ ಮಾಡ್ಕೊಡೋಣ ಮಕ್ಕಳಿಗೆ ಅಂತ ಯಾರು ಸೋಲತ್ತು ಹೇಳ್ತಾ ಇಲ್ಲ. ಇಲ್ಲ ಅಂಗನವಾಡಿ ಮಕ್ಕಳೆಲ್ಲನ ಸುಮ್ಮನೆ ಇದ್ದಾರೆ. ಏನಾದರೂ ಸ್ವಲ್ಪ ನೋಡಿ ಸರ್ಕಾರದವ್ರಿಗೆ ಹೇಳಿ ಇದನ್ನು ಸ್ವಲ್ಪ ಏನಾದರೂ ಮಾಡೋಕ್ಕೆ ಹೇಳ್ಬೇಕು ಸರ್. ಫುಡ್ಡೆಲ್ಲ ಬಂದೈತೆ ಸರ್, ಬಂದು ಫುಡ್ಡೆಲ್ಲ ಇಳಿಸೋದ್ರು, ಬಂದು ಇಳಿಸೋದ್ರ ಮತ್ತೇನು ಹೇಳಿಲ್ಲ, ಏನಿಲ್ಲ, ಐತೆ ಇಲ್ಲ ಅಂತನು ಬರೀ ಬಾಕ್ಲಾಕಿ ತಾಕ್ದಂಗೆ ಐತಿ. ಎಲ್ಲ ಏನು ಬಂದಿಲ್ಲ ಸರ್, ಏನು ಕೊಟ್ಟಿಲ್ಲ. ರೇಷನ್ ಬಂದೈತೆ, ನಮ್ಗೇನು ಕೊಟ್ಟಿಲ್ಲ, ಅಂಗನವಾಡಿನೂ ಏನು ತೆಗ್ದಿಲ್ಲ. ಹೋಗ್ಲಿ ಮೇಡಮ್ಮರಾದ್ರೂ ಬಂದು ಊಟನಾದ್ರೂ ಬಾಕ್ಸಿಗೆ ಹಾಕಿ ಕಳಿಸ್ರಿ ಅಂದ್ರೆ ಅದಾದರೂ ನಾವು ಮಾಡ್ತೀವಿ. ಏನು ಹೇಳ್ದಂಗೆ ಈ ಥರ ಮುಚ್ಚಿದ್ದಾರೆ, ಏನು ಯಾರಿಗೂ ಗೊತ್ತಿಲ್ಲ. ಅದು ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಅಂಗನವಾಡಿ ಕೇಂದ್ರಗಳನ್ನ ಉಳಿಸುವಂತಹ ಕಾರ್ಯವನ್ನ ಮಾಡ್ತಾರಾ ಕಾದ್ ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.